ಸಕ್ರಿಯವಾಗಿ 40 ವರ್ಷಗಳಿಂದ ಈ ಒಂದು ಸೇವೆಯನ್ನ ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀರಾ? ಸರ್ ನಮಸ್ಕಾರ. ನಾನು ಕೃಷ್ಣ ಎಚ್ ಪ್ರಗರ್ ದೇವಗುಂಡಿ ಹೇಳಿ. ನಾನು ಮೊದಲೇ ಚಿಕ್ಕವನಿರುವಾಗ ಸಣ್ಣ ಅಂದರೆ ಈ ರೋಹಿದಾಸ್ ಮಹಾಲಿ ಇವರು ನಮಗೆ ಸಣ್ಣ ಇದ್ದಾಗಲೇ ನಮಗೆ ಬಹಳಷ್ಟು ಮಕ್ಕಳನ್ನು ತಯಾರು ಮಾಡುವಂಥ ಪಾತ್ರದಲ್ಲಿ ಪಂಡಿತನ ಪರದಾಟ, ತ್ಯಾಗಿ ಇಂಥ ನಾಟಕದಲ್ಲಿ ನಾವು ಲೇಡೀಸ್ ಪಾತ್ರ ಮಾಡಿ, ತ್ಯಾಗಿ ಲೇಡೀಸ್ ಪಾತ್ರ ಮಾಡಿ ಆಮೇಲೆ ನಾವು ಈ ದೊಡ್ಡವ್ರ ನಾಟಕಕ್ಕೆ ಹೋಗಿ ಕೂತ್ಕೊಳ್ತಿರು. ಆವಾಗ ವಿಷ್ಣು ನಾಯ್ಕ, ಶಿವ ಪಡ್ಗಾರ, ಇವ್ರದ ಹೀಗೆ ಶಿವರಾಮಣ್ಣ ಇವ್ರದ್ದೆಲ್ಲ ನಾಟಕ ನೋಡಿ ನೋಡಿ ನಾವು ಅವರಾಗಿ ನಾಟಕ ಮಾಡಬೇಕು ನಮಗೆ ಮನಸ್ಸಿಗೆ ಅನಿಸಿದಾಗ ನಾವು ಪಾತ್ರ ಅಂದರೆ ನಾವೇ ರೆಡಿ ಆವಾಗ ಮಾಡುವ ವಿಚಾರ ಮಾಡಿ ಗಂಡನ ಮನೆಯವರು ನಾಟಕ ಮಾಡೋ ರೆಡಿ ಮಾಡಿದ್ರು. ಆ ನಾಟಕದಲ್ಲೂ ನಾನು ಸ್ತ್ರೀ ಪಾತ್ರನೇ ಮಾಡಿದೆ, ಕುಲ್ಡಿ ಪಾತ್ರ. ಆವಾಗ ನಮಗೆ ಈ ನಿರ್ದೇಶನವಾಗಿ ಇವರು ಲಾಲ್ ಸಾಹೇಬ್ ಹೇಳಿ ಕುಮಟಾದವರು, ಪೂರ್ತಿ ಅಡ್ರೆಸ್ ನನಗೆ ಗೊತ್ತಿಲ್ಲ, ಅವ್ರು ಬಂದಿದ್ರು. ಆ ಲಾಲ್ ಸಾಹೇಬರಿಂದ ನಾನು ನಿರ್ದೇಶನಕ್ಕೆ ಬಂದಾಗ ನಾನು ಅವರಿಂದ ಕುಲ್ಡಿ ಪಾತ್ರ ನಮ್ಗೇನು ಗೊತ್ತಿಲ್ಲ, ಅಂದರೆ ಒಟ್ಟು ಆ ಹುಡುಗ ಬುದ್ಧಿಯಲ್ಲಿ ನಾಟಕ ಮಾಡೋದು, ಈ ದೊಡ್ಡ ನೀವು ನಾಟಕ ಮಾಡಿ ಪಾತ್ರ ಟ್ರಯಲ್ ಮಾಡಿ ಅಂದರು. ನಾನು ಬಂದೆ. ಆವಾಗ ಒಂದು ತಮ್ಗೆ ನೀರು ತರಬೇಕು ಅಂತ ಹೇಳಿದ್ರು ಅವರು. ಆಚಾರ್ಯ ಮನೆ ಹತ್ತಿರ ಇತ್ತು, ತಮ್ಗೆ ನೀರು ತಂದಿಟ್ಟೆ. ಆವಾಗ ನೀರು ಯಾರಿಗೆ ಕೇಳಿದ್ರು, ಅದು ನಿನಗೆ ಯಾರಿಗೆ ಅಂತ ನಾನು ಆಮೇಲೆ ಅಂತ ಟ್ರೈ ಶುರು ಮಾಡೋಂದ್ರು. ನಮ್ಗೇನು ಗೊತ್ತಿಲ್ಲದೆ ಟ್ರೈ ಶುರು ಮಾಡಿದ್ರು. ಅವರು ನನಗೆ ಒಂದು ಕೆನ್ನಿಮೇನು ಕೊಟ್ಟೆ ಬಿಟ್ರು. 5 ಬೆರಳಿನ ಅಚ್ಚು ಇವತ್ತು ನನಗೆ ಅವ್ರು ಕೊಟ್ಟ ಏಟಿನ ಸ್ತ್ರೀ ರಕ್ಷೆ ಆಗದು ಸರ್. ಅದೇ ಒಂದು ಸ್ತ್ರೀ ರಕ್ಷೆ ಆಗಿ ನಾನು ಕಲಾವಿದನಾಗಿ ನಾನು ಹೊರಗಡೆ ಪಾತ್ರ ಮಾಡಬೇಕು ಅಂದಾಗ ನನಗೆ ಯಾರಿಗೂ ಪರಿಚಯ ಇರಲಿಲ್ಲ. ಆವಾಗ ಮಾಮಲೇಶ್ವರ ನಾಯ್ಕ ಮಿರ್ಜಲ್ ಅವ್ರು ನಿಜವಾಗಿ ಅವರು ಒಳ್ಳೆಯ ಕಲಾವಿದರು, ಸಕಲ ಕಲಾ ವಲ್ಲಭ ಅಂತ ಈಗ ಬಿರುದನ್ನು ಕೂಡ ಅವರು ಪಡೆದಿದ್ದಾರೆ. ಅವರಿಂದ ನಾನು ಬೆಳೆದದ್ದು, ಹೊರಗಡೆ ನನಗೆ ಪರಿಚಯಿಸಿದರು ಅವರು. ಈಗ ನಾವು ದೊಡ್ಡ ಆಗನಂತ ಹೇಳಿ ನಾವು ಅವರನ್ನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಹೊರಗಡೆ ಪರಿಚಯ ಮಾಡೋ ಕಾರಣಕ್ಕಂತ ಮಹಾಬಲೇಶ್ವರ ನಾಯಕ್ ಮಿರ್ಜಲ್ ಆಯ್ತು. ಈಗಾಗಲೇ ಅವರು ನಿಮ್ಮ ಪರದೆ ಎದುರಿಗೆ ಅವರು ನಿಮ್ಗೆ ತಂದ್ರು ಆಯ್ತು. ಈಗಾಗಲೇ ನೋಡಿ, ಈಗಾಗಲೇ ನಮ್ಮ ಸಾಮಾಜಿಕವಾಗಿ ಈಗಾಗಲೇ ನಮ್ಮ ಫೇಸ್ಬುಕ್ ಆಗಿರ್ಬೋದು, ಜಾಲತಾಣಗಳಿಂದ ನಿಮ್ಮ ಈ ಒಂದು ನಾಟಕ ಲೋಕಕ್ಕೆ ಮೊಟಕುವ ಅನ್ನೋದು ಸಮಸ್ಯೆಗಳು ಬಂದಿದ್ದಾವ. ಯಾಕಂತ ಕೇಳಿದ್ರೆ ಮೊದಲಿನಷ್ಟು ನಿಮ್ಗೆ ಈಗ ಆರ್ಡರ್ ಬರ್ತಾ ಇಲ್ಲ, ಯಾಕಂದ್ರೆ ಅವಕಾಶಗಳು ಒದಗಿ ಬರ್ತಾ ಇಲ್ಲ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಸಮಸ್ಯೆ ಅಂದ್ರೆ ನೋಡಿ ಸರ್, ಈಗ ಕ್ರಿಕೆಟ್ ಮತ್ತೆ ಇದು ಮೊಬೈಲ್ ಇದಕ್ಕೆ ಮಾರೋಗಿದ್ದಾರೆ ಜನ. ಹಾಗಾಗಿ ಈಗ ನಾಟಕ ಅಂದ್ರೆ ಮಾಡೋದಿಲ್ಲ ಅಂತ ಏನಲ್ಲ, ಬಂದಾಗ ನಮ್ಗೆ ಅಕ್ಕಪಕ್ಕದಲ್ಲೇ ಸಿಗ್ತದೆ, ನಮ್ಗೆ ಸಿಗುವಂತ ಪಾತ್ರ ಸಿಗ್ತದೆ. ಆದ್ರೂ ಜನ ಅದಕ್ಕೆ ಮಾಸ್ ಹೋಗಿದ್ದಾರೆ. ಅದು ಈಗ ನಮ್ಮಂತ ಬಡ ಕಲಾವಿದರನ್ನ ಬೆಳೆಸುವುದು ಅವ್ರ ಕೈಲೇ ಇದೆ, ಇದೆಲ್ಲ ನಾವು ಅವ್ರ ಕೈಲೇ ಇದೆ. ಆಯ್ತು. ಈಗ ಕೃಷ್ಣ ಪಡ್ಗಾರ್ ಅವರ ಈಗಾಗಲೇ ನಾ ಹೇಳ್ತಿರುವಂತದ್ದು ಏನಂದ್ರೆ, ನಿಮಗೆ ಇದೊಂದು ಹಾದಿಯಲ್ಲಿ ನಡ್ಸ್ಕೊಂಡ್ ಬರ್ಬೇಕಾದ್ರೆ 40 ವರ್ಷದಿಂದ ನೀವು ನಡ್ಸ್ಕೊಂಡ್ ಬಂದ್ರಲ್ವಾ, ಅದರಲ್ಲಿ ಯಾವ ರೀತಿ ಅಡೆತಡೆಗಳು ಬಂತು? ಯಾಕಂತ ಕೇಳಿದ್ರೆ ಕೆಲವೊಂದು ಜನ ಏನಾಗಿರ್ತದೆ, ನಮ್ಮ ವಲಯದಲ್ಲಿ ಒಂದು ಆರ್ಥಿಕವಾಗಿ ಆಗಿರ್ಬೋದು, ಆಂತರಿಕವಾಗಿ ಕುಗ್ಗಿಸುವಂತ ಕೆಲಸಗಳು ಮತ್ತೆ ಟೀಕಾ ಪ್ರಹಾರಗಳು ಎಲ್ಲ ನಡೀತವೆ. ಅದೆಲ್ಲ ನೀವು ಯಾವ ರೀತಿ ಎದುರಿಸ್ಕೊಂಡು ಬಂದ್ರಿ? ಈಗ ನನಗೆ ಅಂದ್ರೆ ಟೀಕೆ ಪ್ರಭಾವಗಳಂದ್ರೆ ಟೀಕೆ ಮಾಡಿದ್ರು ಅದೇ. ಯಾಕಂದ್ರೆ ಈಗ ಅವ ಭಯಂಕರ ಓವರ್ ಮಾಡ್ತಾನೆ ಅಂದ್ರೆ, ಮತ್ತೆ ಈಗ ಅದು ಆಗಲಿಲ್ಲ. ಈ ನಾಟಕ ಮಾಡುವುದೇ ನಾಟಕನೇ ಪಾತ್ರ ತಪ್ಪಿಸುವುದು ಅಂದ್ರೆ ನಮ್ಮವರೇ ನಮಗೆ ಕಲ್ಲಾಗ್ದವ್ರು ಅವರೇ. ಆದ್ರೂ ನಾವು ಕುಗ್ಗಲೆಲ್ಲ ಬಗ್ಗಲೆಲ್ಲ ಜಗ್ಗಲೆಲ್ಲ ನಾವು ನಮ್ಮ ಕೈಯಂದೇ ದುಡ್ಡು ಹಾಕಾದ್ರೂ ನಾವು ಇಂಥ ದಿನ ನಾಟಕ ಆಗಬೇಕು ಅನ್ನೋ ಒಂದು ತಲೆ ಒಳಗೆ ಇಟ್ಕೊಂಡ್ರೆ ಆ ನಾಟಕ ಮಾಡೇ ಸಿದ್ಧ. ಅಂಥದ್ರಲ್ಲಿ ನಾವು ಪಾತ್ರಕ್ಕೆ ತೊಂದರೆ ಆದಾಗ ಈ ಮಹಾಬಲೇಶ್ವರ ನಾಯ್ಕ ಅಂದ್ರಲ್ಲ, ಅವನೇ ಬಂದು ನಮಗೆ ಕಂಕಣ ಕಟ್ಟಿದಾಗಲೂ ಕೂಡ ಒಂದು ಖಳನಾಯಕರು ಬಂದು ಮಾಡಿಕೊಟ್ಟಾನೆ. ಆ ನೆನಪು ನಮ್ಗೆ ಅಂದ್ರೆ ಕಂಕಣ ಕಟ್ಟಿದ ಅಂಥದ್ದೇ ಈ ಪಾಂಡು ಪಟಗಾರ ಹೇಳವನೇ. ನಮಗೆ ಬಹಳ ಸಲ ಹಂಗೆ ತೊಂದರೆ ಆದಾಗ, ಇಂಥ ತೊಂದರೆ ಇದಾದಾಗ ಅವನೇ ಬಂದು ಮಾಡಿಕೊಟ್ಟದ್ದು ಪಾತ್ರನು ಪಾಂಡು ಪಟಗಾರ ಅವನು ಅವನೇ. ಆಯ್ತು. ಈಗಾಗಲೇ ನಿಮ್ಗೆ ಆರ್ಥಿಕವಾಗಿ ಆಂತರಿಕವಾಗಿ ಕುಗ್ಗಿಸೋರಿದ್ರು ಕೂಡ ನಿಮ್ಗೆ ಬಲ, ಯಾಕಂದ್ರೆ ಆಂತರಿಕವಾಗಿ ನಿಮ್ ಬಲ ಪಡಿಸೋರು ಯಾರು ಇದ್ರು ಆ ಸಮಯದಲ್ಲಿ? ಯಾಕಂದ್ರೆ ರಾಜಕೀಯ ವಲಯದಲ್ಲಿ ಆಗಿರ್ಬೋದು, ಮತ್ತೆ ಯಾಕಂದ್ರೆ ನಿಮ್ದು ಸಮಾಜದ ವಲಯದಲ್ಲಿ ಆಗಿರ್ಬೋದು, ನಿಮ್ಗೆ ಏನಾದ್ರು ಒಂದು ಬೆನ್ನು ತಟ್ಟುವಂತವ್ರು ಇದ್ರ ಆ ಟೈಮ್ನಲ್ಲಿ ಬೆನ್ನು ತಟ್ಟು ನಿಮ್ ಸಮಾಜ ಯಾವ ರೀತಿ ಒಂದು ನಿಮ್ ಸಹಾಯವನ್ನು ಮಾಡಿದ್ಯಾ? ಇಲ್ಲ, ನನಗೆ
ದೇವರ ಆಶೀರ್ವಾದವೇ ಮುಖ್ಯ. ಮುಖ್ಯ ನಾನು ಅಂದರೆ ಹಿಂಗೆ ಒಂದು ತೊಂದರೆ, ಈಗ ಒಂದು ನಾಟಕ ನನ್ನ ಟೀಮ್ ತಗೊಂಡು ಹೋದಾಗ ಅಲ್ಲಿ ನಿನ್ನ ನಾಟಕನೇ ಆಗುವುದಿಲ್ಲ, ಕೊಡುದಿಲ್ಲ, ನೀನು ಮತ್ತೆ ಇವತ್ತು ನಾಟಕ ಆಗು ನಮಗೆ ಕಾಣೋದಿಲ್ಲ ಅಂತ ಹೇಳಿದಾಗೂ ಕೂಡ ನಾ ದೇವರಲ್ಲಿ ಹೀಗೆ ಅದೇ ಅಂತ ಹೇಳಿದಾಗ ದೇವರು ನನಗೆ ಆ ಮುಖ್ಯವಾದ ಪ್ರಸಾದ ಕೊಟ್ಟೆ, ನೀನು ಹೋಗಿ ಮಾಡು, ಏನು ತೊಂದರೆ ತಾಪತ್ರ ನಾಟಕ ಸಕ್ಸಸ್ಸು. 60 ಜನ ಬ್ರಾಹ್ಮಣಸು ಕೂತು ನೋಡಿ ಬೆಳಿಗ್ಗೆ ನನಗೆ 3,000 ರೂಪಾಯಿ ಎಕ್ಸ್ಟ್ರಾ ಬಹುಮಾನ ಕೊಟ್ಟದ್ದು ಅದೇ ಅಂತ ಒಂದು. ಆಯ್ತು. ಈಗಾಗಲೇ ನೀವು ಯಕ್ಷ ವೈಭವದಲ್ಲಿ ಯಾವ್ದು ಅದರಲ್ಲಿ ಏನಾದ್ರು ಪಾದಾರ್ಪಣೆ ಮಾಡಿ ಅದರಲ್ಲಿ ಏನಾದ್ರು ನಿಮ್ಮ ಒಂದು ಒಂದು ಇದು ರಂಗದಲ್ಲಿ ಏನಾದ್ರು ಸೇವೆ ಕೊಟ್ಟಿದ್ದೀರಾ? ಯಕ್ಷಗಾನದಲ್ಲಿ ಅಂದ್ರೆ ನಾನು 3 ಪಾತ್ರ ಮಾಡಿದ್ದೇನೆ. ಅದರಲ್ಲಿ ಒಂದು ಬ್ರಾಹ್ಮಣ, ಇನ್ನೊಂದು ಈಶ್ವರ, ಒಂದು ನಾರದ, 3 ಪಾತ್ರ ಮಾಡಿದನ್ನು ಬಿಟ್ಟರೆ ಅದ್ರಲ್ಲಿ ಮತ್ತೆ ನಾನು ಆಸಕ್ತಿ ವಹಿಸಕ್ಕೆ ಹೋಗಿಲ್ಲ. ಈಗ ನೀವು ನಾಟಕ ವಲಯದಲ್ಲಿ ನೀವು ನಡೆದು ಬಂದ ಹಾದಿ ಹೇಳಿದ್ರಿ, ನಿಮ್ಗೆ ಯಾರನ್ನು ಬೆಳೆಸಿದ್ರು, ನಿಮ್ ಗುರುಗಳು ಯಾರಂತ. ನೀವು ಬಾಕಿ ಒಂದು ಶಿಷ್ಯರನ್ನ ಯಾರನ್ನು ಬೆಳೆಸಿದ್ದೀರಾ? ನಾನು ಈಗ 40 ವರ್ಷ ಅಂದ್ರೆ ಒಂದು 25 ವರ್ಷದಿಂದ ನಿರ್ದೇಶನ ಮಾಡಿ ಈ ನಾಟಕ ಮಾಡ್ತಾನೆ. ಇಲ್ಲಷ್ಟೇ ಅಲ್ಲ, ಹೊರಗಡೆ ಕೂಡ ನಾನು ಕೆಲವೊಂದು ಕಡೆ ಮಂಕಿ, ಹನ್ನಿಗೋಣ ಇಂಥ ಕಡೆಗೆಲ್ಲ ಬರ್ಗಿ ಇಂಥ ಕಡೆಗೆಲ್ಲ ನಿರ್ದೇಶನ ಕೂಡ ಮಾಡಿದೆ. ನಿರ್ದೇಶನ ಮಾಡಿದಿರೋದು ಕೃಷ್ಣ ಪಡ್ಗಾರ್ ಅವರೇ. ನಾನು ಹೇಳ್ತಿರುವಂತದ್ದು ಏನಂದ್ರೆ, ನಿಮ್ಮ ಒಂದು ಗರಡಿ ಮನೆಯಲ್ಲಿ, ನಿಮ್ಮ ಒಂದು ಸಂಯುಕ್ತ ಆಶ್ರಯದಲ್ಲಿ ಯಾರಾದ್ರೂ ವಿದ್ಯೆಯನ್ನ ಪಡೆದುಕೊಂಡು ಅವರು ಉನ್ನತ ಒಂದು ಮೇಲ್ದರ್ಜೆಗೆ ಹೋಗಿದ್ದಾರೆ, ಯಾಕಂದ್ರೆ ನಾಟಕ ವಲಯದಲ್ಲೂ ಮೇಲೆ ಪೋಸ್ಟಿಗೆ ಹೋಗಿದ್ದಾರಾ ಅನ್ನುವಂಥದ್ದು ನಾವು ನಿಮ್ಗೆ ಕೇಳ್ತಾರೆ. ಯಾಕಂದ್ರೆ ನೀವಾದ್ರೂ ಶಿಕ್ಷಣವನ್ನು ಕೊಟ್ಟಿದ್ದೀರಾ ಶಿಷ್ಯಂದಿರಿಗೆ? ಹೀಗೆ ನಾವು ಶಿಕ್ಷಣ ಕೊಟ್ಟವರು ಮೇಲೆ ಹೋಗಿದ್ದಾರೆ ಅಂತ ಹೇಳೋದಕ್ಕಿಂತ ನಾನು ಶಿಕ್ಷಣ ಕೊಟ್ಟದಂತೂ ಬದ್ಧ. ಅದರ ನಿರ್ದೇಶನ ಕೊಟ್ಟದ್ದು ಅವ್ರು ಮೇಲೆ ಹೋಗಾರೆ, ಅದು ನಾವು ಹೇಳಿಕ್ ಸಾಧ್ಯ. ಯಾವ ರಂಗದಲ್ಲಿ ಯಾವ ರಂಗದಲ್ಲಿ ಅಂದ್ರೆ ಈಗ ನಾಟಕ ಮಾಡ್ತಾ ಇದ್ದಾರೆ ಅವರು? ನಾಟಕ ಮಾಡ್ತಾ ಇದ್ದಾರೆ. ನಾಟಕ ಅಂದ್ರೆ ನಾಟಕ ಮಾಡ್ತಾರೆ, ಅಂತದ್ರಲ್ಲಿ ಬೆಳೀತಾವ್ರೆ, ನಾಟಕದಲ್ಲಿ ಬೆಳೀತಾವ್ರೆ. ಈಗ ನೀವು ಜಿಲ್ಲಾ ಮಟ್ಟದಲ್ಲಿ ಒಂದು ನಾಟಕದ ಒಂದು ನಿಮ್ಮ ಛಲಕನ್ನ ತೋರಿಸಿದ್ರಿ. ನೀವು ರಾಜ್ಯ ಮಟ್ಟದಲ್ಲಿ ಏನಾದ್ರು ಪಸರಿಸುವಂತದ್ದು ಏನಾದ್ರು ಮಾಡಿದ್ರ ಆ ಸಮಯ? ಇಲ್ಲಾಂದ್ರೆ ನಿಮ್ಗೆ ಈಗಾದ್ರೂ ಆಸಕ್ತಿ ಇದೆಯಾ ಅದ್ರ ಬಗ್ಗೆ? ಈಗ ರಾಜ್ಯ ಮಟ್ಟದಲ್ಲಿ ನಾವು ಹೋಗ್ಬೇಕು, ದೊಡ್ಡ ಮಟ್ಟದಲ್ಲಿ ಗುರುತಿಸ್ಕೊಳ್ಬೇಕು. ಯಾಕಂದ್ರೆ ಇಷ್ಟು ದಿನ ನಾವು ಎಲೆಮರೆ ಕಾಯಾಗಿ ನಮ್ಮ ಒಂದು ತಾಲೂಕಿನಲ್ಲಾಗಬೇಕು, ಜಿಲ್ಲೆಯಲ್ಲಾಗಬೇಕು ಅಷ್ಟೇ ಸೇವೆಯನ್ನು ಕೊಟ್ಟಿದ್ದೀವಿ. ಯಾಕಂದ್ರೆ ಈಗ ಮುಂದಿನ ದಿನದಲ್ಲಿ ನಾವು ದೊಡ್ಡ ಮಟ್ಟ ರಾಜ್ಯ ಮಟ್ಟದಲ್ಲಿ ಮುಂದಿನ ದಿನದಲ್ಲಿ ಸೇವೆ ಕೊಡುವಂಥದ್ದು ಮತ್ತೆ ದೊಡ್ಡ ಪರದೆ ಎದುರಿಗೆ ಹೋಗುವಂಥದ್ದು ಏನಾದ್ರು ನಿಮ್ದೇನಾದ್ರು ಆಸೆ ಆಕಾಂಕ್ಷೆಗಳಿದ್ದಾವೆ? ಯಾಕಂತ ಕೇಳಿದ್ರೆ ನಾವು ಪ್ರಾಮಾಣಿಕವಾಗಿ ನಿಮ್ಮ ಒಂದು ಅಭಿಪ್ರಾಯವನ್ನ ಪರದೆ ಎದುರಿಗೆ ಇಟ್ಟವಾಗ ಆವಾಗ ನಿಮ್ಗೆ ಹಡಗಿನಿಂದ ಕಾರ್ಯ ಬರ್ಬೋದು. ಯಾಕಂದ್ರೆ ಬೆಂಗಳೂರಿನಿಂದ ಆಗಿರ್ಬೋದು, ಹೊರ ಜಿಲ್ಲೆಯಿಂದೆಲ್ಲ ಬರ್ಬೋದು. ಆವಾಗ ನೀವು ಅದಕ್ಕೆ ಒಂದು ಆಸಕ್ತಿ ಇದ್ದೀರಾ ಯಾವ ತರ ಅಂತ ನಾವು ಹೇಳ್ತೇವೆ. ನಾವು ಕಲಿತದ್ದು 6ನೇ ಕ್ಲಾಸು, ಆದ್ರಿಂದ ನಾವು ದೊಡ್ಡ ಇದನ್ನು ಬರದೆ ಇದು ಹಾಕೋದು ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಇವತ್ತಿನವರೆಗೂ ನಾನು ಒಂದು ಪೇಪರ್ನಲ್ಲಿ ಆಗಲಿ ಅಂತದ್ರಲ್ಲಿ ನಂದು ಬೆಳೆಸ್ಕೊಂಬೋ ರೀತಿ ನೋಡ್ಲೂ ಇಲ್ಲ. ಕರ್ದಲ್ಲಿ ಹೋಗಿ ಆ ತರ ಪಾತ್ರ ಮಾಡೋಣ, ಇನ್ನು ಎಲ್ಲ ಕರೆದ್ರು ಪಾತ್ರ ಮಾಡೋದು. ಅದಕ್ಕೆ ಶಿಕ್ಷಣ ಬರುವುದಿಲ್ಲ. ಯಾಕಂದ್ರೆ ನಿಮ್ದೊಂದು ಕಲೆಗೆ ಶಿಕ್ಷಣ ವಿಷಯ ಬರುವುದಿಲ್ಲ. ಯಾಕಂದ್ರೆ ಏಕಲವ್ಯನು ಕೂಡ ಶಿಕ್ಷಣ ಕಲಿದೇನೆ ಒಂದು ಶಬ್ದವಿಧಿ ವಿದ್ಯೆಯನ್ನ ಕಲ್ತವ್ರು. ಈಗ ನೀವು ಕೂಡ ಏಕಲವ್ಯನಂತೆ ನೋಡ್ಕೊಂಡೇ ಕಲ್ತಿರೋದು, ಹೌದಾ? ಅದಕ್ಕಾಗಿ ನಿಮ್ಗೆ ಆ ಒಂದು ಶಿಕ್ಷಣದ ಒಂದು ಸರ್ಟಿಫಿಕೇಟ್ ಅವಶ್ಯಕತೆ ಇರೋದು. ಅದು ಕಲೆಗೆ ಬೆಲೆ ಜಾಸ್ತಿ ಇರ್ತದೆ. ಯಾಕಂದ್ರೆ ನಿಮ್ದು ನಾವು ಕೆಲವೊಂದು ನಾಟಕದಲ್ಲಿ ನೋಡಿದಾಗ ಖಳನಾಯಕನ ಪಾತ್ರದಾಗಿರ್ಬೋದು, ಯಾವ ಒಂದು ಪಾತ್ರಕ್ಕೆ ಜೀವವನ್ನು ತುಂಬುವಂತ ಕಾರ್ಯವನ್ನು ನೀವು ಮಾಡ್ತೀರಿ. ಅದೇ ಜನ ಈಗ ನಾವು ಯೂಟ್ಯೂಬ್ ವಾಹಿನಿ ಮುಖಾಂತರ ನಾವು ಬೇರೆ ಜಿಲ್ಲೆಯವರಿಗೆ ನಾವು ಇಟ್ಟರೆ ಇದನ್ನ, ಆವಾಗ ಅವ್ರು ಏನ್ ಮಾಡ್ತಾರೆ, ನಿಮ್ಮ ಪ್ರತಿಭೆಯನ್ನ ಗುರುತಿಸ್ಕೊಂಡು ನಮ್ಮ ಬೇರೆ ಜಿಲ್ಲೆಗೆ ನಮ್ಮ ಒಂದು ಇದೊಂದು ನಾಟಕದ ಒಂದು ಈ ಒಂದು ಪಾತ್ರಕ್ಕೆ ಒಂದು ಜೀವವನ್ನು ತುಂಬಿಕೊಡಿ ಅಂತ ಹೇಳಿದ್ರೆ ಅದಕ್ಕೆ ನೀವು ಸಕ್ರಿಯವಾಗಿ ಒಪ್ಕೊಳ್ತೀರಾ? ಯಾವ ಜಿಲ್ಲೆಗೆ ಆದ್ರೂ ನೀವು ಇದು ಮಾಡ್ತೀರಾ? ಅದಕ್ಕೆ ನೀವು ಬದ್ಧರಾಗಿದ್ದೀವಿ. ಯಾಕಂದ್ರೆ ನಿಮ್ದು ಹೆಚ್ಚಿನದಾಗಿ ಯಾವ ಪಾತ್ರದಲ್ಲಿ ನೀವು ಮಿಂಚಿದ್ರಿ ಇಷ್ಟು ದಿನದಲ್ಲಿ? ನಾನು ಈಗಂದ್ರೆ ನಾನು ಮಿಂಚಿದಂದ್ರೆ ವಿಲನ ಕಥಾನಾಯಕ. ಈಗಂದ್ರೆ ಈಗ ತೊಂದರೆ ಬಂದಾಗ ಒಂದು 25ರಿಂದ 26 ಪಾತ್ರ ನಾನು ಅದೇ ದಿನ ತೊಂದರೆ ಬಂದಿರ್ತದೆ, ಯಾರಿಗೂ ಆರಾಮಿರುವುದಿಲ್ಲ ಅಂದ್ರೆ ಊರಿನಲ್ಲಿ ನಾಟಕನೇ ಬಂದಾಗುವಂತ ಇರ್ತದೆ. ಅಂತದ್ರಲ್ಲಿ ಒಂದು 25ರಿಂದ 26 ಪಾತ್ರ ನಾನು ಆ ದಿನದಲ್ಲಿ ಹೋಗಿ ಮಾಡಿಕೊಟ್ಟಿದ್ದೆ. ಆದ್ರೆ ಅವರು ನಿಮ್ದು, ಯಾಕಂದ್ರೆ ಈ ಪಾತ್ರ ಮಾಡ್ಬೇಕಾದ್ರೆ ನಿರ್ದಿಷ್ಟವಾಗಿ ನೀವು ಇಷ್ಟೇ ಒಂದು ಹಣವನ್ನು ಪಾವತಿಸಿ ಮಾಡ್ಬೇಕಂತ ಹೇಳ್ತೀರಾ? ಇಲ್ಲ ಬಿಟ್ರೆ ಅವರು ಪ್ರೀತಿಯಿಂದ ಕೊಟ್ಟದನ್ನ ನೀವು ಸ್ವೀಕಾರ ಮಾಡ್ತೀರಾ? ಯಾಕಂದ್ರೆ 40 ವರ್ಷದಿಂದ ಅದರಲ್ಲಿ 30 ವರ್ಷ ನಮ್ಮ ಕೈನ ಹಾಕೊಂಡು ಮಾಡಿದೀನಿ ಅಂತ ಹೇಳಿದೀನಿ ನೀವು ಆಲ್ರೆಡಿ. ಅಂದ್ರೆ ಈಗಾಗಲೇ ಮುಂದಿನ ದಿನದಲ್ಲಿ ನಿಮ್ಮದು ಒಂದು ಈ ಪಾತ್ರಕ್ಕೆ ನೀವು ಎಷ್ಟು ಸಂಭಾವನೆಯನ್ನ ತಗೊಳ್ತೀರಾ? ಪ್ಲಸ್ ಆಗಿ ನೀವು ಮತ್ತೆ ಮುಂದಿನ ದಿನ ನಿಮ್ದು ಸಂಪರ್ಕಿಸಬೇಕಾದ ನಂಬರ್ ಅನ್ನು ಕೂಡ ಕೊಡಬೇಕಾಗ್ತದೆ, ಹೌದಾ? ಈಗ ನಮ್ಮನ್ನ ಈ ತರದ ಸಂಪರ್ಕಿಸಿ, ನಮ್ಮ ಅಡ್ರೆಸ್ ಈ ತರದ ವಿಳಾಸ ಈ ತರ ಇರ್ತದೆ ಅದು. ಯಾಕಂದ್ರೆ ನೀವು ಅಡ್ವರ್ಟೈಸ್ಮೆಂಟ್ ಜಾಹೀರಾತಿನಲ್ಲಿ ಇಲ್ಲ ಅಂದ್ಬಿಟ್ರೆ ಜನರಿಗೆ ಗೊತ್ತಾಗುದಿಲ್ಲ. ಈಗ ಅಂದ್ರೆ ಸಾಮಾಜಿಕ ಜಾಲತಾಣ ಹೈಟೆಕ್ ಯುಗದ ವ್ಯಾಪಾರದಲ್ಲಿ ಅವ್ರಿಗೆ ಏನಾಗ್ತದೆ ಕೇಳಿದ್ರೆ ಈಗ ಕಂಟೆಂಟ್ ಬೇಕಾಗಿರ್ತದೆ. ಯಾಕಂದ್ರೆ ನಿಮ್ದು ಏನಾಗಿರ್ತದೆ ಕೇಳಿದ್ರೆ
ಒಂದೇ ತರದ ನಾಟಕಗಳು ಜನರಿಗೆ ಏನಾಗಿರ್ತದೆ ಬೇಜಾರು ಬಂದಿರ್ತದೆ. ಅದಕ್ಕೆ ನೀವು ಕಂಟೆಂಟ್ ಅನೌನ್ಸ್ ಕೂಡ ಕೊಡಬೇಕಾಗ್ತದೆ ಟೈಮಿಗೆ. ಅದು ಕಂಟೆಂಟ್ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗುವಂಥದ್ದು. ಯಾಕಂದ್ರೆ ಈಗ ನೀವು ಆದ್ರೂ ಕೂಡ ಮುಂದಿನ ದಿನ ಸಂಪರ್ಕಿಸಬೇಕಾದ ನಂಬರ್ ಅನ್ನ ನೀವು ಕೊಡಬೇಕು ಇವಾಗ ಆಲ್ರೆಡಿ. ಅಂದ್ರೆ ನಿಮ್ಮ ಸಂಪರ್ಕಿಸಬೇಕಾದ ನಂಬರ್ ಅನ್ನ ಹೇಳ್ತೀರಾ ಮಾಧ್ಯಮದ ಮುಂದೆ? ಇದು ಹೇಳಿ. ನಂಬರ್ ನಂದು 89 04 15 63 40. ಆಯ್ತು. ಈಗಾಗಲೇ ಕೃಷ್ಣ ಪಟಗಾರ್ ಅವರೇ, ಈಗಾಗಲೇ ನಾನು ಹೇಳ್ತಿರುವಂತದ್ದು, ಈಗ ನಿಮ್ದು ಪಾವತಿ ಇಷ್ಟೇ ಪಾವತಿ ಮಾಡ್ಬೇಕಂತ ಏನಾದ್ರು ಇದೆಯಾ? ಇಲ್ಲ, ನಾವು ಇವತ್ತಿನವರೆಗೂ ಯಾರತ್ರ ಯಾವ ಟೀಮ್ ಹೋದ್ರು ನಾವು ನಿರ್ದಿಷ್ಟವಾಗಿ ನಿಂತು ಇಷ್ಟ ಕೊಡು ಅಂತ ಹೇಳೋದಿಲ್ಲ. ಮತ್ತೆ ಹಣ ಕೊಡ್ತಾರಂತ ನಾವು ಹಾಗೆ ಹಿಂಗೆ ಕೂತ್ಕೊಂಡು ನೋಡ್ತಿರೋರು ಅಲ್ಲ. ಮಾರನೇ ದಿವಸ ಎಲ್ಲ 15 ದಿವಸ ಅವ್ರ ಪ್ರೀತಿನ ಕೊಟ್ಟಿದ್ದನ್ನ ಸ್ವೀಕಾರ ಮಾಡ್ತೇನೆ ಅಂತ ಹೊರತು ನಾನು ಹಣದ ಬಗ್ಗೆ ಯಾವತ್ತು ಇದು ಮಾಡಲಿಲ್ಲ. ದುಡ್ಡಿನ ನೀವು ಅಪೇಕ್ಷೆ ಮಾಡಲಿಲ್ಲ, ದುಡ್ಡಿಗೆ ನಾನು ಆಸೆನೂ ಮಾಡಲಿಲ್ಲ, ದುಡ್ಡಿನ ಆಸೆ ಮಾಡಲಿಲ್ಲ. ಅವರು ನಿಮ್ಮ ಇದು ನಾಟಕಕ್ಕೆ ನೋಡ್ಬಿಟ್ಟು ನಿಮ್ಮ ಖಳನಾಯಕ ಪಾತ್ರಕ್ಕೆ ಮೆಚ್ಚುಗೆ ಕೊಟ್ಬಿಟ್ಟು ಅವ್ರು ನಿಮ್ಮ ಪ್ರತಿಭೆಗೆ ಒಂದು ಬೆಲೆ ಕೊಡುವಂತ ನಿಟ್ಟಿನಲ್ಲಿ ಅವರು ಎಷ್ಟಂತ ಹಣವನ್ನ ಪಾವತಿ ಮಾಡ್ತಾ ಇದ್ದಾರೆ. ಹೌದೌದು, ಕೊಡ್ತಾರೆ. ಹೆಚ್ಚು ಕೊಟ್ಟದ್ದು ಮಾತಾಡೋದ್ರಿಂದ ಹೆಚ್ಚು ಕೊಟ್ಟಲ್ಲೂ ಅದೇ, ನಾನು ಕೇಳಿದ್ವಿ ಇಲ್ಲ, ಮಾತಾಡೋದ್ರಿಂದ ಹೆಚ್ಚು ಕೊಟ್ಟದ್ದು ಅದೇ. ಹೆಚ್ಚು ಕೊಟ್ಟದ್ದು ಅದೇ. ಈಗಾಗಲೇ ಕೃಷ್ಣ ಪಟ್ಗಾರ್ ಅವರೇ, ಈಗಾಗಲೇ ಕೃಷ್ಣ ಪಟ್ಗಾರ್ ದೇವಗುಂಡಿ ಅವರೇ, ಈಗಾಗಲೇ ನಾನು ಹೇಳ್ತು ನಿಮ್ಗೆ ನಮ್ಮ ವಾಹಿನಿ ಮುಖಾಂತರ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ ನಿಮ್ಮ ಒಂದು ಏನು ನಿಮ್ಮ ಒಂದು ಬಣ್ಣ ಹಚ್ಚೋದ್ರಿಂದ ಹಿಡಿದು ಇಲ್ಲಿವರೆಗೆ ನಿಮ್ದು ನಡೆದು ಬಂದ ಹಾದಿಯ ಬಗ್ಗೆ ನೀವು ವಿಸ್ತಾರವಾಗಿ ನಮ್ಮ ವಾಹಿನಿ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಕೊಂಡಿದ್ರಿ. ನಮ್ಮ ಯೂಟ್ಯೂಬ್ ವಾಹಿನಿಗೆ ನಿಮ್ಗೆ ಒಂದು ಅಭಿನಂದನೆಯನ್ನ ಸಲ್ಲಿಸ್ತಾ ನಾವು ಇವಾಗಲೇ ಇದನ್ನ ಮಾಡ್ತೀವಿ. ಯಾಕಂದ್ರೆ ನೀವು ಕೂಡ ಒಂದು ಸ್ವಲ್ಪ ಪರಿಚಯ ಮಾಡ್ಕೊಳ್ಬಹುದು. ನಿಮ್ದು ಹೆಸರು ಹೇಳಿ ಒಂದು. ಕೃಷ್ಣ ಎಚ್ ಪಟ್ಗಾರ್ ದೇವಗುಂಡಿ. ನಾನು ಈಗ ಇರೋದು ಹಂದಿಗೋಣ ನಿವಾಸಿ, ಹಂದಿಗೋಣದಲ್ಲಿ ನಿವಾಸಿ. ಅಡ್ರೆಸ್ ಇರೋದು ನಂದು ಹಂದಿಗೋಣ. ನಿಮ್ದು ಯೂಟ್ಯೂಬ್ ಚಾನಲ್ ಹೆಸರು ಹೇಳ್ತೀರಾ? ನಿಮ್ದು ಪಟ್ಗಾರ್ ಅವರೇ, ಈಗಾಗಲೇ ನೀವು ಹಲವು ಕಡೆ ನೀವು ಪ್ರಶಸ್ತಿಯನ್ನ ಪಡೆದ್ಬಿಟ್ಟು ತಮ್ಮದೇ ಆದಂತ ಛಾಪನ್ನ ಮೂಡಿಸಿದ್ರಿ. ಕುಮಟಾ ತಾಲೂಕಿನಲ್ಲಿ ಆಗಿರ್ಬೋದು, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಗಿರ್ಬೋದು, ತಮ್ಮದೇ ಛಾಪನ್ನ ಮೂಡಿಸಿದಾಗ ನಿಮ್ಮ ಕಲೆಯನ್ನು ಗುರುತಿಸಿಕೊಂಡು ಕೆಲವೊಂದು ಕಡೆ ನೀವು ಪ್ರಶಸ್ತಿಯನ್ನ ಪಡೆದಿದ್ದೀರಿ. ಪ್ರಶಸ್ತಿಗೆ ನೀವು ಪಾತ್ರರಾಗಿದ್ದೀರಿ. ಆ ಪ್ರಶಸ್ತಿ ಬಗ್ಗೆ ನಮಗೆ ಸ್ವಲ್ಪ ವಿಶ್ಲೇಷಣೆಯಾಗಿ ಹೇಳ್ತೀರಾ? ಈಗ ನೋಡಿ, ಇಷ್ಟೆಲ್ಲ ಪ್ರಶಸ್ತಿ ತಾವು ಪಡೆದಿದ್ದೀರಿ, ಎಲ್ಲೆಲ್ಲಿ ತಾವು ಕೊಟ್ಟಿದ್ರಿ ಪ್ರಶಸ್ತಿಯನ್ನ ಅಂತ? ಹೀಗೆ ಪ್ರಶಸ್ತಿ ಅನ್ನೋದು ಪ್ರಶಸ್ತಿ ಕಲಾವಿದರ ಕುಮಟಾ ಸಂಘದವರು ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಜಡಗೇಶ್ವರ ಹವ್ಯಾಸಿ ಸಾಂಸ್ಕೃತಿಕ ಮಂಡಳಿಯವರು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಈ ಮತ್ತೆ ಬಾಕಿ ಏನಾದ್ಯಾ ಈ ಇದನ್ನ ಎಲ್ಲ ನಾನು ಸಾಮಾನ್ಯವಾಗಿ ನಾಟಕ ಮಾಡಿದೆ ಅಲ್ಲಿ ಮರೀಲಿಲ್ಲ. ಅವ್ರ ಕಲೆ ನೋಡಿ ಅಂದ್ರೆ ಹೋದಾಗ ಮತ್ತಲ್ಲ ಯಾವಾಗೂ ಕರೆದು ಸನ್ಮಾನ ಮಾಡಿದ್ದಾರೆ. ನಾಟಕ ಇದ್ದ ದಿವಸ ಅಲ್ಲ, ಯಾವಾಗೂ ಮತ್ತೆ ಮರೀದೆ ಸನ್ಮಾನ ಮಾಡಿದ್ದಾರೆ. ಅಂದ್ರೆ ನನಗೆ ಪ್ರಶಸ್ತಿ ಇದೆಲ್ಲ ಬಂದು ನೋಡಿ ಅಂದ್ರೆ ಪ್ರಶಸ್ತಿಗಳನ್ನ ನಿಮಗೆ ಜಿಲ್ಲಾ ಮಟ್ಟದಲ್ಲಿ ಕೊಟ್ಟಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ಎಲ್ಲಾ ತಾಲೂಕಿನಲ್ಲಿ ಸೀಮಿತ ಆಗಿದೆ. ಯಾಕಂದ್ರೆ ಸಿರ್ಸಿ ಭಾಗದಲ್ಲಿ ಕೊಟ್ಟಿದ್ದಾರೆ, ಸೀತಾಪುರದಲ್ಲಿ ಕೊಟ್ಟಿದ್ದಾರೆ, ಇನ್ನು ಹೊನ್ನಾವರದಲ್ಲಿ ಎಲ್ಲಾ ಕಡೆ ಕೊಟ್ಟಿದ್ದಾರೆ. ಈಗ ತಾಲೂಕಾ ವ್ಯಾಪ್ತಿಯಲ್ಲಿ ಅಷ್ಟೇ ಕೊಟ್ಟಿದ್ದಾರಾ, ಇಲ್ಲ ನಿಮ್ ಜಿಲ್ಲಾ ವ್ಯಾಪ್ತಿಯಲ್ಲಿ ಕೊಟ್ಟಿರೋ? ಜಿಲ್ಲಾ ವ್ಯಾಪ್ತಿಯಲ್ಲಿ ಕೊಟ್ಟಿದ್ದಾರೆ. ಅಂತರ್ ಜಿಲ್ಲಾ ವ್ಯಾಪ್ತಿಯಲ್ಲಿ ನಿಮ್ ಬಾಕಿ ಬೇರೆ ಜಿಲ್ಲೆಯವರು ಕೊಟ್ಟಿದ್ದಾರಾ? ಬೇರೆ ಎಲ್ಲೂ ಈಗಾಗಲೇ ನೀವು ಕೃಷ್ಣ ಪಟ್ಗಾರ್ ಅವರೇ, ಈಗಾಗಲೇ ನೀವು ಒಂದು ಖಳನಾಯಕರ ಪಾತ್ರ ಆಗಿರ್ಬೋದು, ಮತ್ತೆ ಕಥಾನಾಯಕರ ಪಾತ್ರ ಆಗಿರ್ಬೋದು, ಅದರಲ್ಲಿ ನೀವು ಹೆಸರನ್ನ ಮಾಡಿದ್ದೀರಿ. ಯಾಕಂದ್ರೆ ಪ್ರಖ್ಯಾತಿಯನ್ನ ಪಡೆದಿರಿ. ಅದ್ರದ್ದು ಒಂದು ಛಲಕ್ಕನ್ನ ನಮ್ಗೊಂದು ಸ್ವಲ್ಪ ನಿಮ್ಮ ಮಾತಿನ ಮುಖಾಂತರ ಮಾಡ್ಕಾಣಿಸ್ಬೋದು. ಆಯ್ತು. ಈಗ ನಾನು ಮಾಂಗಲ್ಯ ನುಂಗಿದ ಮಾಂಗಲ್ಯ ಕಥಾನಾಯಕನ ಪಾತ್ರವನ್ನು ಹೇಳ್ತಿದ್ದೆ. ಮಾಂಗಲ್ಯ ನುಂಗಿದ ಮಾಂಗಲ್ಯ ನಾಟಕ. ಸುತ್ತ 40 ಹಳ್ಳಿಗೆ ಹೆಸರುವಾಸಿಯಾದ ದೊಡ್ಡಪ್ಪ ದೇಸಾಯಿಯವರ ಮಕ್ಕಳು ನೀವು. ದೊಡ್ಡವರು ತಲಾಂತರದಿಂದ ಈ ನಾಡಗೌಡರ ಮನೆತನದ ಮೇಲೆ ದ್ವೇಷ ವೈರತ್ವವನ್ನು ಸಾಧಿಸಿತು ಬಂದ ದೊಡ್ಡಪ್ಪ ದೇಸಾಯಿಯವರ ಮಕ್ಕಳು ನೀವು. 10 ವರ್ಷಗಳ ಹಿಂದೆ ಈ ನಾಡಗೌಡರ ಮನೆತನದ ಮೇಲೆ ಮನೆತನದ ಮೆಟ್ಟಿಲನ್ನು ತುಳಿಯುವುದಿಲ್ಲಂತ ಪಂತ ಮಾಡಿ ಹೋದವರು ನೀವು. ಈಗ ಮಾತಿನ ಮರ್ಯಾದೆಯನ್ನು ಮರೆತು ನಮ್ಮ ಮನೆಯಂಗಳದಲ್ಲಿ ಬಂದು ನಿಂತಿದ್ದೀರಾ. ಬನ್ನಿ, ಒಳಗಡೆ ಕುಳಿತುಕೊಂಡು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋಣ. ಸುಮಂಗಲ 4 ಗ್ಲಾಸ್ ನೀರು ತೆಗೆದುಕೊಂಡು ಬಾರೆ. ಆಯ್ತು. ಈಗಾಗಲೇ ಕೃಷ್ಣೇಗೌಡ ಅವರೇ, ನೀವು ಕಥಾನಾಯಕರು ಒಂದು ಪಾತ್ರ ಆಯ್ತು, ಮತ್ತೆ ಖಳನಾಯಕರ ಒಂದು ಯಾವ್ದಾದ್ರು ಪಾತ್ರವನ್ನ, ಯಾಕಂದ್ರೆ ನೀವು ಅಲ್ಲಿ ನೆಗೆಯಾಡುವಂತದ್ದು ಪಾತ್ರ ಆಗಿರ್ತದೆ, ಅದೊಂದು ಸ್ವಲ್ಪ ನಿಮ್ಮ ಒಂದು ಈ ಒಂದು ಚಿತ್ರೀಕರಣದ ಮೂಲಕ ಛಲಕನ್ನ ಮಾಡ್ಕಾಣಿಸ್ಬೇಕಂತ ಯಾಕಂದ್ರೆ ನಮ್ಮ ಯೂಟ್ಯೂಬ್ ವಾಹಿನಿಯರು ಮತ್ತೆ ನಿಮ್ಮ ಕಲಾವಿದರ ಪ್ರಿಯರ ಒಂದು ಸಾರ್ವಜನಿಕರ ಒಂದು ಈ ಒಂದು ಆಶಯ ಆಗಿರೋದ್ರಿಂದ ತಾವು ಈ ಪಾತ್ರಕ್ಕೂ ಕೂಡ ಕಳೆ ತುಂಬಿದ್ದೀರಾ. ಅದ್ರ ಒಂದು ನಮ್ಮ ಛಲಕನ್ನ ತಮ್ಮ ಇದ್ರ ಮುಖಾಂತರ ಮಾಡ್ಕಾಣಿಸ್ಬೇಕು. ಇದು ನರನಾಗರ ನಾಟಕ. ನಾಗರಾಜನ ಪಾತ್ರ ವಿಲನ್.
ವಿಚಾರಿಸಬೇಕಂತೆ. ಈ ನಾಗರಾಜನ ವಿಚಾರ ಬದಲಾಗಬೇಕಾದ್ರೆ ಸೂರ್ಯ ತನ್ನ ವಿಚಾರಿಸಬೇಕಂತೆ. ಈ ನಾಗರಾಜನ ವಿಚಾರ ಬದಲಾಗಬೇಕಾದ್ರೆ ಸೂರ್ಯ ತನ್ನ ಹುಟ್ಟುವ ದಿಕ್ಕನ್ನೇ ಬದಲಾಯಿಸಬೇಕಾಗಿತ್ತು. ಬಡ ಭಿಕಾರಿಗಳು ದುಡಿಯಲಾಗದೆ ಹಣಗಳಿಸುವ ಮಾರ್ಗ ನೋಡ್ತಾ ಇದ್ದಾರೆ. ಬಾಲಕನ ಕೈಯಲ್ಲಿ ರೊಟ್ಟಿ ಕೊಟ್ಟು ರೊಟ್ಟಿಗೆ ದೃಷ್ಟಿಸಿದಕ್ಕಾಗೆ ಗಪ್ಪನೆ ಹಾರ್ತಾ ಇದೆ. ಆದರೆ ವಿಜಯನಂತೆ ನಾನು ಬಾಲಕನಲ್ಲ. ರೊಟ್ಟಿಗಾಗಿ ಕಾಗೆ ಸಟ್ಟನೆ ಹಾರುವ ಮೊದಲೇ ಗಟ್ಟಿಯ ತುಣುಕೊಂದನ್ನೆಸೆಯುವ ಜಾಣರ ರಾಜ್ಯದ ಪಟ್ಟದ ರಸ ನಾನು. ಆಯ್ತು ಸರ್.